ಹಾಯ್ ಫ್ರೆಂಡ್ಸ್, ಇವತ್ತು ಅನ್ನದ ಜೊತೆ ಬಿಸಿ ಬಿಸಿ ಟೊಮ್ಯಾಟೊ ಸಾರು ಮಾಡಿದ್ದೆ. ಎಲ್ಲರ ಮನೆಗೂ ಟೊಮ್ಯಾಟೊ ಸಾರು ಕಾಮನ್ ಆಗಿ ಮಾಡ್ತಾರೆ. ಬಟ್ ನಾನು ಇವತ್ತು ಟೊಮ್ಯಾಟೊನ ಎಲ್ಲ ಮಸಾಲೆ ಜೊತೆ ಹುರಿದು ಮಾಡಿದ್ದೆ. ಟೇಸ್ಟ್ ಭಾಳ ಡಿಫ್ರೆಂಟಾಗಿ ಭಾಳ ಚಲೋ ಆಗಿತ್ತು, ರುಚಿನೂ ಆಗಿತ್ತು ಮತ್ತು ಲಘುನೂ ಆಗಿತ್ತು. ಬರ್ರಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋಣ. ನಾನಿಲ್ಲೇ ಬಾಳ್ಗೆ ಬಿಸಿಗೆ ಇಟ್ಟಿದ್ದೆ. ಅದಕ್ಕೆ ಚೂರು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆಗೆ ಆದಮೇಲೆ ಅದಕ್ಕೆ ಉಳ್ಳಾಗಡ್ಡೆ ಹಾಕ್ಕೊಂಡೇನಿ. ಉಳ್ಳಾಗಡ್ಡೆ ಹಾಕಿದ ಮೇಲೆ ಚೂರು ಕೈಯಾಡಿಸ್ಕೊಂಡು ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲೇ ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡೇನಿ. ಟೊಮ್ಯಾಟೊನು ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡೇನಿ. ಸಣ್ಣ ಉರಿ ಇಟ್ಟು ನಾವು ಇವನ್ನೆಲ್ಲ ಹುರಿಯೋಕೆ ಸ್ಟಾರ್ಟ್ ಮಾಡೋಣ. ಒಂದು 2 ನಿಮಿಷ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡೇನಿ. ಮತ್ತು ಅರ್ಧ ಕಪ್ಗಿಂತ ಕಮ್ಮಿ ಪುಟಾಣಿ ಹಾಕ್ಕೊಂಡೇನಿ. ಪುಟಾಣಿ ಹಾಕೊಳ್ಳಿಂದ ಸಾರು ಮಂದಗಾಗುತ್ತೆ. ಸಾರು ಒಂದು ಕಡೆ, ಅನ್ನ ಒಂದು ಕಡೆ ಆಗಂಗಿಲ್ಲ. ಭಾಳ ಟೇಸ್ಟ್ ಚಲೋನೂ ಆಕೈತಿ ಅದರಿಂದ. ಸೊ ಅದೇ ಎಲ್ಲನೂ ಒಂದು ಸತಿ ಚಲೋತಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಣ್ಣ ಉರಿ ಮಾಡಿ ಒಂದು 2 ನಿಮಿಷ ಅವನ್ನೆಲ್ಲ ಬೇಯಕ್ಕೆ ಬಿಟ್ಬಿಡೋಣ. ಅಂದರೆ ಟೊಮ್ಯಾಟೊ ಸಾಫ್ಟ್ ಆಗಲಿ ಅಂಥೇಳಿ. ನೋಡಿರಿ, ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಕಲರ್ ಚೇಂಜ್ ಆಗೈತಿ, ಸಾಫ್ಟ್ ಆಗೈತಿ. ಈಗ ಇದಕ್ಕೆ ಒಣ ಖಾರದ ಪುಡಿ ಮತ್ತು ಅರಿಶಿನದ ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಒಂದು ಚಲೋತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಂಬಿಡೋಣ. ಈಗ ಇದು ಒಂದು ಸತಿ ಚಲೋತಂಗ ಮಿಕ್ಸ್ ಆಯ್ತು. ಒಂದು ಸತಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಕೈತಿ ಫ್ರೆಂಡ್ಸ್. ನೋಡಿರಿ, ಈಗ ಇದಂತೂ ರೆಡಿ ಆಗೈತಿ. ನಾನು ಇದನ್ನು ಮಿಕ್ಸರ್ನೇ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿರಿ, ಈ ರೀತಿ ಪೇಸ್ಟ್ ಮಾಡಿಟ್ಟೇನಿ. ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಆ ಪೇಸ್ಟನ್ನು. ಇಲ್ಲೇ ಸಾರಿಗೆ ಒಗ್ಗರಣೆ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕೀನಿ. ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡೇನಿ ಮತ್ತು ಹಿಂಗೆ ಹಾಕ್ಕೊಂಡೇನಿ. ಇಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ಮೇಲೆ ನಾವೇನು ಇದಕ್ಕೆ ಟೊಮ್ಯಾಟೊದು ಮಿಕ್ಸರ್ ಮಾಡಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಲೋತಂಗೆ ಹಾಕ್ಕೊಂಡು ಸಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಕುದಿಸ್ಕೊಂಡ್ಬಿಡೋಣ. ಈಗ ಇದಕ್ಕೊಂದು ಚೂರು ಬೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್, ಯಾಕಂದ್ರೆ ಟೊಮ್ಯಾಟೊ ಸ್ವಲ್ಪ ಹುಳಿ ಅನಿಸಿತ್ತು ನನಗೆ. ಈಗ ಬೆಲ್ಲ ಹಾಕ್ಕೊಂಡ್ಮೇಲೆ ಸಣ್ಣ ಉರಿ ಮೇಲೆ ಇದನ್ನು ಕುದಿಸ್ಕೊಂಡ್ಬಿಟ್ರೆ ನಮ್ಮದು ರುಚಿಯಾಗಿ ಬಿಸಿ ಬಿಸಿ ಟೊಮ್ಯಾಟೊ ಸಾರು ರೆಡಿ ಆಗೈತೆ ಫ್ರೆಂಡ್ಸ್. ನೀವು ಈ ರೀತಿ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗ್ಬೋದು. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.